ನಾನು ಫಸ್ಟ್ ಕೈ ಇಟ್ಟಿದ್ದು. ನಾನು ಫಸ್ಟ್ ಬಂದಿದ್ದು. ಅಣ್ಣ ಯಾರಣ್ಣ ಬಂದಿದ್ದು? ಮೀನ್ ನನಗೆ ಸೇರಿದ್ದು. ನನಗೆ ಬೇಕಷ್ಟೇ ಇವಾಗ. ಅದ್ ಹೆಂಗ್ ಮೀನ್ ತಗೋಬಿಡ್ತೀಯ ನೋಡ್ತೀನಿ ನಾನು. ನೋಡೋದ ಅದ್ ಹೆಂಗ್ ಮೀನ್ ತಗೋಬಿಡ್ತೀಯ ನೋಡಿ. ಇಬ್ರು ಗುದ್ದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಬಿಡೋಣ ಇಬ್ರು ಒಟ್ಟಿಗೆ. ಡೀಲ್ ಓಕೆ. ಅಣ್ಣ ಅದನ್ನೇ ಕ್ಲೀನ್ ಮಾಡಿ ಕೊಟ್ಬಿಡಿ, ಇಬ್ರು ಹಂಚ್ಕೊಂಡು ತಿನ್ಕೋತೀವಿ. ಅದನ್ನೇ ಅಲ್ವೇನೋ ಅವಾಗಲೇ ಹೇಳಿದ್ರಿ ನಾನು ಹಂಚ್ಕೊತೀನಿ ಅಂತ. ನೀವು ಕಿತ್ತಾಡ್ಕೊಂಡು ಹೊರಟಾಡ ನಾನೇನಪ್ಪ ಮಾಡಲಿ? ಕ್ಲೀನ್ ಮಾಡ್ತೀನಿ ಹಂಚ್ಕೊಡ್ತೀನಿ, ತಗೊಂಡೋಗಿ. ಕ್ಷಮೆ ಇರ್ಲಿ, ನಮ್ಮ ಕೈಲಿ ಗುದ್ದಾಡಕ್ ಶಕ್ತಿ ಇಲ್ಲ. ಆಯ್ತು, ಕ್ಲೀನ್ ಮಾಡ್ಕೊಡಿ ಪಟ ಪಟ ಅಂತ. ಫೈಟಲ್ಲಿ ಇಬ್ರು ಈಕ್ವಲ್ ಆಗಿರ್ಬೋದು. ಮೀನ್ ಸಾಂಬಾರಲ್ಲಿ ನಾನು ಯಾರು ಅಂತ ತೋರಿಸ್ತೀನಿ. ತಿನ್ನೋದ್ರಲ್ಲಿ ಯಾರು ಅಂತ ನಾನು ತೋರಿಸ್ತೇನೆ. ಬಿಸಿ ಬಿಸಿ ಮಂಡ್ಯ ಸ್ಟೈಲಲ್ಲಿ ಮೀನ್ ಸಾಂಬಾರು ಮಾಡ್ಕೊಂಡು ಕುಡಿತಾ ಇದ್ರೆ ಜೊನ್ನೆಗೆ ಹಾಕೊಂಡು ಒಳ್ಳೆ ಮಜಾ ಸಿಗಬೇಕು. ಧನ್ಯ, ಒಣಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಇದನ್ನೆಲ್ಲನೂ ಬಾಣಲಿಗೆ ಹಾಕಿ ಹುರ್ಬಿಟ್ಟು ಕಲ್ ಮೇಲೆ ಹಾಕ್ಕೊಂಡು ಹರ್ಕೊಳ್ಳೋಣ ಬನ್ನಿ. ಒಂದಿಡಿ ಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು 2 ಟೊಮೊಟೊ, 1 ಹೆಬ್ಬೆಟ್ಟಷ್ಟು ಶುಂಠಿ, ಮತ್ತು 4 ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡು ಇದನ್ನೆಲ್ಲ ಸೇರಿ ಕಾಯಿ ಮಸಾಲ ರುಬ್ಕೊಳ್ಳೋಣ ಬನ್ನಿ. ರೆಸಿಪಿ ಚೆನ್ನಾಗಿ ಬರಲಿಲ್ಲ, ನಿಮ್ಮ ಮನೆ ತಲುಪಲ್ಲ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫುಲ್ಲು ನೈಸಾಗಿ ಕಾಯಿ ಜೊತೆ ಫಸ್ಟ್ ಹರ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ನೀಟಾಗಿ ತೊಳ್ಕೋಬೇಕು. ಕಾದಿರೋ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ ಎಲ್ಲನೂ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಟಿರೋ 4 ಈರುಳ್ಳಿ ಹಾಕ್ತಾ ಇದ್ದೀನಿ. ಅರ್ದಿಟ್ಕೊಂಡಿರೋ ಕಾಯಿ ಮಸಾಲ ಹಾಕೋತಾ ಇದ್ದೀನಿ. ಅರ್ದಿಟ್ಕೊಂಡಿರೋ ಅರಿಶಿನ ಹಾಕೋತಾ ಇದ್ದೀನಿ. ಪುರುಷೋತ್ತಮಣ್ಣ ಅವರು ಅಪ್ಪಟ ರೈತ ಆಗಿರೋದ್ರಿಂದ ಅವ್ರು ಬೆಳಗ್ಗೆಯಿಂದ ಗದ್ದೆ ಉಳ್ತಾ ಇದ್ರು, ಅದಕ್ಕೆ ಲೇಟಾಗಿ ಬಂದು ಜಾಯ್ನ್ ಆಗಿದ್ದಾರೆ. ಮತ್ತು ಹಾಗೆ ನಮ್ಮ ಸ್ನೇಹಿತರು ಗುಂಡ, ಬನ್ನಿ ಈ ಕಡೆ ಬರಪ್ಪ. ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು HAL ಅಲ್ಲಿ. ಇವರು ಕೂಡ ನಮ್ಮ ಜೊತೆ ಬಂದು ಅಡುಗೆ ಮಾಡಿ ನಿಮ್ಮ ಜೊತೆ ಖುಷಿಯಾಗಿ ಊಟ ಮಾಡಬೇಕು ಅಂತ ಅಂದ್ಕೊಂಡು ಬೆಂಗಳೂರಿಂದ ನಮ್ಮ ಜೊತೆ ಊಟ ಮಾಡೋಕ್ಕೆ ಇಲ್ಲಿ ತನಕ ಬಂದಿದ್ದಾರೆ. ಅರ್ದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಧನ್ಯ, ಚಕ್ಕೆ, ಲವಂಗ ಎಲ್ಲನೂ ಸೇರಿಸಿ ಅರ್ದಿಟ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ.
ಹುಣ್ಸೆಹಣ್ಣು ಪೂರ್ತ ಉಂತೋಗಿದೆ, ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡು ಅದ್ರ ರಸನ ಹಿಂಡ್ಕೊಳ್ಳೋಣ. ಹುಣ್ಸೆಹಣ್ಣು ರಸ ಹಾಕೋತಾ ಇದ್ದೀನಿ. ವಾಸನೆ ಯಾವ ಥರ ಬರ್ತಾ ಇದೆ? ಘಮ ಘಮ. ಮಸಾಲೆ ಫುಲ್ಲು ಎಣ್ಣೆಲಿ ಫ್ರೈ ಆಗಿದೆ. ಈಗ ಮಸಾಲೆಗೆ ಇವಾಗ ನೀರು ಎಷ್ಟು ಬೇಕು ನೀರು ಹಾಕೋಣ. ಅಡಾಡ್ಸಪ್ಪ ಗುಂಡು. ಸೌಟು ತಿರುಗು. ಅಲ್ಲಾಡ್ಸ್. ನೀರೆಲ್ಲ ಹಾಕಿದ್ಮೇಲೆ ಅಳತೆಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಎಲ್ಲರೂ 4 ಕಡೆಯಿಂದನೂ ಸೌದೆ ಹಾಕಿ ಜಾಸ್ತಿ ಉರಿ ಮಾಡಬೇಡಿ, ನಿಧಾನಕ್ಕಾಗಿ ಪುರ್ಸೋದ್ ಮಾಡ. ಯಾಕೆ ಮಸಾಲೆ ಕುದಿ ಬರೋಕ್ಕಿಂತ ಮುಂಚೆ ಪ್ಲೇಟ್ ಮುಚ್ಕೊಳ್ಳೋಣ ಸ್ವಲ್ಪ ಹೊತ್ತು. ಸಾಂಬಾರೆಲ್ಲ ಫುಲ್ಲು ಒಳ್ಳೆ ಕುದಿ ಬಂದಿದೆ. ಸಾಂಬಾರು ಫುಲ್ ಕುದಿ ಬರ್ತಾ ಇದೆ. ಇವಾಗ ಕ್ಲೀನಾಗಿ ಅರಿಶಿನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿರೋ ಮೀನನ್ನ ಒಳಗೆ ಹಾಕೋಣ. ಸಾಂಬಾರು ಫುಲ್ಲು ಕುದಿ ಬರ್ತಾ ಇದೆ. ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡಿರೋ ಮೀನನ್ನ ಈಗ ಸಾಂಬಾರು ಒಳಗಡೆ ಹಾಕೋಣ. ಪುರ್ಸೋದ್ ಮಣ, ತಲೆ ನಿನಗೆ. ಕೊಡಪ್ಪ ತಲೆ ಬಾಳೆ ಟ್ರಕ್ಯರ್ ಕೊಡಪ್ಪ ಬಾಳೆ ಅಂತೀನಿ. ಸಾಂಬಾರು ಇಷ್ಟೊಂದು ಗಮ್ ಅಂತಲ್ಲಪ್ಪ. ಯಾವ ಐಟಮ್ ಹಾಕಿದಪ್ಪ? ಮಂಡ್ಯ ಸ್ಟೈಲ್ ಮೀನು ಸಾಂಬಾರು ರೆಡಿ ಆಗಿದೆ. ನಾನಾ ನೋಡೋದ ಮೀನು ಸಾಂಬಾರು ರೆಡಿಯಾಗಿದೆ. ಎಲ್ಲರಿಗೂ ಇವಾಗ ಊಟ ಕೂತಿದ್ದಾರೆ. ಎಲ್ಲರಿಗೂ ಬಿಡಿಸ್ಬಿಟ್ಟು ನಾವು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀವಿ. ಬೇಗ ತಗೊಂಬರಪ್ಪ, ಹೊಟ್ಟೆ ಹಸಿತಾ ಇದೆ. ನಾ ಬಂದೆ. ಹಾ ಬರ್ಲೆ. ಓಹೋ, ಪೀಸ ತಗೊಂಡು ಅನ್ನಕ್ಕೆ ಕಲಿಸ್ಕೊಂಡು ಬಿಸಿ ಎಂತ ಇದೆ ಸ್ವರ್ಗ. ಮಂಡ್ಯ ಸ್ಟೈಲ್ ಮೀನು ಸಾಂಬಾರು ಬೆಂಕಿ ಗುದ್ದಾಡಿದಕ್ಕೂ ಸಾರ್ಕಾಯ್ತು. ಪಕ್ಕ ಅದಾಗಲ್ಲ. ಮಂಡ್ಯ ಸ್ಟೈಲ್ ಮೀನು ಸಾಂಬಾರು ಬಿಸಿ ಮಾಡ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿದೆ. ಆ ಪೀಸ್ ಎಷ್ಟು ಸುಡ್ತಾ ಇದೆ ಅಂದರೆ ಮೀನು ಮಾತ್ರ ಸಖತ್ತಾಗಿದೆ. ಅಲ್ಟಿಮೇಟ್ ಆಗಿದೆ. ಹೌದಾ? ಸೂಪರ್. ನಾವು ಕೈ ಹಾಕಿದ ಕೆಲಸ ಯಾವತ್ತೂ ಕೆಟ್ಟಿಲ್ಲ. ಹೆಂಗೆ ನಾನೇ ಗೆದ್ದಿದ್ದು ಒಪ್ಕೋತ್ಯಾ ಸೋಲ್ನ? ಪೀಸ್ ತಿನ್ನುವಾಗ ನಾನೇ ಗೆಲ್ಲೋದು. ಇದ್ರೂ ಇರ್ಬೋದು. ನಾವು ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದೇ ಥರ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ. ಸರ್ ಮೀನು ಸಾಂಬಾರು ಕುಡ್ ನೋಡಿ ಸರ್. ಪೀಸ್ ಎಲ್ಲ ತಿನ್ನೋದು. ಮೀನು ಸಾಂಬಾರು ಕುಡ್ ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳಿ ಸರ್. ಆಹಾ, ನಾನೇ ಮಾಡಿರೋದ್ರಿಂದ ನಾನು ಅದನ್ನ ಹೇಳಿದ್ರೆ ಸರಿ ಬರಲ್ಲ. ನೀವು ಹೇಳಿ ಸರ್ ಯಾವ ಥರ ಇದೆ? ಗುಂಡ ಸಾಂಬಾರು ಯಾವ ಥರ ಇದೆ? ಚೆನ್ನಾಗಿದೆ. ಸಾಂಬಾರಿಲ್ವಾ? ಹಾಕೊಡ್ತೀನಿ. ಸಾರಿ, ಕಟ್. ಚೆನ್ನಾಗಿತ್ತು, ಅದಕ್ಕೆ ಕುಡ್ಕೊಬಿಟ್ಟು ಫ್ಲೇವರ್ ಬರ್ತಾ ಇದೆ.
ಮಂಡ್ಯ ಸ್ಟೈಲ್ ಮೀನ್ ಸಾಂಬಾರ್ ಸೂಪರ್. ತಿಂತಾ ಇದ್ರೆ ಸ್ವರ್ಗ. ಬನ್ನಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಅನ್ಸೋರೆ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ, ಬನ್ನಿ. ಖುಷಿಯಿಂದ ಅಡುಗೆ ಮಾಡ್ಕೊಡ್ತೀವಿ, ಖುಷಿಯಿಂದ ತಿನ್ಕೊಂಡು ಹೋಗ್ತಾ ಇರಿ. ನಾವೇನು ಬಂದಿದ್ದೀವಿ ಇವತ್ತು ಈ ಜಾಗ, ನಾವು ಡೈಲಿ ಯಾವಾಗ ಬಂದ್ರೂ ಊಟ ಮಾಡೋದ್ಮೇಲೆ ನಾವೇನೇ ಪ್ಲಾಸ್ಟಿಕ್ ತಂದಿದ್ದನ್ನು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿ ಬಿಸಾಕ್ಬಿಟ್ಟು ಇಲ್ಲ ಬೆಂಕಿ ಹಾಕ್ಬಿಟ್ಟು ಹೋಗ್ತೀವಿ. ಕಾರಣ ಏನಪ್ಪ ಅಂದರೆ ನಮಗೆ ಪರಿಸರ ಇಷ್ಟೆಲ್ಲ ಕೊಟ್ಟಿದೆ, ಇಂಥ ಸುಂದರವಾದ ಸ್ಥಳಗಳನ್ನ ಕೊಟ್ಟಿದೆ ಅಂದರೆ ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು, ನಮ್ಮ ಮುಂದಿನ ಪೀಳಿಗೆಗಳಿಗೆ ಉಳಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲೇ ಹೋದ್ರೂ ಯಾವುದೇ ಪ್ಲೇಸ್ಗೆ ಹೋದ್ರೂ ಪ್ಲಾಸ್ಟಿಕ್ನ ಆಲ್ಮೋಸ್ಟ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡೋಣ. ಯಾಕಂದರೆ ನಮ್ಮ ದೇಶವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸೋಣ. ಶೇರ್ ಮಾಡಿ ಅಂತ ಇಲ್ಲ ಏನ್ ಮಾಡ್ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಕ್ವಾಟ್ಲೆ ಕೊಡ್ತಾರೆ ನಮ್ಗೆ. ಇದೇನೇ ಸ್ಕ್ರಿಪ್ಟು ನಮ್ದು. ಇದೇ ತರ ವಿಡಿಯೋಗಳನ್ನ ನೀವು ಜಾಸ್ತಿ ನೋಡ್ತಾ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ಬೇಕು ಅಂತ ಕಮೆಂಟ್ ಮಾಡಿ. ಇದೇ ತರ ಬನ್ನಿ, ಎಲ್ಲ ಎಂಜಾಯ್ ಮಾಡಿ.